ಕೇಳಿರೇರ್ದರ್ಯಾಂ ವಾಸಃ ಶಶನ ವಿಷಯಾ ನೀರಸಯವಾಹ ಸದಾ ಸರ್ಪಃ ಪೃಷ್ಠೇ ನಿಲಯ ಪರಿತೋ ನಿರ್ಜನವನಂ ನ ಚ ಗ್ರಂಥಾಗಾರೋ ಲಿಖತಿ ಚ ಸುಧಾಂ ಶ್ರೀ ಜಯಮುನಿಃ ಕ್ರಿಯಾ ಸಿದ್ಧಿಃ ಸತ್ವೇ. ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾ ಗ್ರಂಥವನ್ನ ಹಾಗೂ ಇನ್ನಿತರ ಟೀಕಾ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಬಹಳ ದೊಡ್ಡ ಲೈಬ್ರರಿಯನ್ನಿಟ್ಟುಕೊಂಡು ಒಳ್ಳೆ ದೊಡ್ಡದಾದ ರಾಜರ ಆಶ್ರಯ, ರಾಜರ ಮನೆ ಅಥವಾ ಅರಮನೆ, ಅನೇಕ ಸಹಾಯಕರು, ಯಾವುದೇ ರೀತಿ ಒಳ್ಳೆ ದೊಡ್ಡ ಕೆಲಸ ಮಾಡುವಾಗ ಮಾನಸಿಕ ಟೆನ್ಷನ್ ಇರಬಾರದು. ಹೊಟ್ಟೆ ತುಂಬ ಊಟ, ವ್ಯವಸ್ಥಿತ ನಿದ್ರೆ, ಟೇಬಲ್ಲು, ಕುರ್ಚಿ, ಇಂತಹ ಯಾವ ಸಹಕಾರಗಳು ಇರಲಿಲ್ಲ. ಇವತ್ತಿಗೆ 21ನೇ ಶತಮಾನ ಬಂದರೂ ಈಗೂ ಹಾಗೇ ಇದೆ ಯರಗೋಳ. ಅನೇಕ ಜನರು ಆಕ್ಷೇಪ ಮಾಡಿದ್ದಾರೆ, ಇದೇ ಯರಗೋಳ ಬೇರೆಯವರ ಕೈಯಲ್ಲಿ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ ಅಂತ. ಬೇಕು ಅಂತ ಹಾಗೆ ಇಟ್ಟಿದ್ದರ ಉದ್ದೇಶ ಟೀಕಾರಾಯರು ಏನು ಕಷ್ಟಪಟ್ಟಾರ ಅಂತ ಇವತ್ತಿಗೂ ಗೊತ್ತಾಗಲಿ. ಅಂತಹ ಟೀಕಾಕೃತ್ಪಾದರ ಆ ಯರಗೋಳದಲ್ಲಿ ಕುಳಿತು ಅವರು ಬರದಾರ ಅಂತ ಒಂದು ನಿಮಿಷ ಆ ಯರಗೋಳದ ಗುಹಾದ ಹತ್ರ ನೀವು ನಿಂತು ವಿಚಾರ ಮಾಡಿದರೆ ಇದು ಸಾಧ್ಯನಾ ಅಂತ ಅನಿಸ್ತದೆ. ಅತ್ಯಂತ ಅಸಾಧ್ಯ. ಚಳಿ, ಗಾಳಿ, ಮಳಿ, ಅಲ್ಲಿ ಎಲ್ಲಿ ಲೈಬ್ರರಿ ಇರಲಿಕ್ಕೆ ಸ್ಥಳ ಎಲ್ಲಿದೆ? ಏನೇನೇನೇನೇನೇನೂ ಇಲ್ಲ. ಊಟಕ್ಕೆ ಯಾವ ನಾಳ,